ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ನಂಬೋ ಜನ ಇದ್ರೆ ಬೀದಿಗೊಬ್ಬ ಬಾಬಾ ಹುಟ್ಕೋತಾನೆ, ಸಂದಿಗೊಬ್ಬ ಸ್ವಾಮಿ ಹುಟ್ಕೋತಾನೆ. ಮೋಸ ಹೋಗೋ ಮಂದಿ ಇರೋ ತನಕ ಮಂತ್ರವಾದಿಗಳು ಇದ್ದೇ ಇರ್ತಾರೆ. ಇಲ್ಲೊಬ್ಬ ಬಾಬಾ ಅಕ್ಷರಶಃ ವೈದ್ಯ ಲೋಕವನ್ನೇ ಯಾಮಾರಿಸ್ತಾ ಇದ್ದಾನೆ. ಅತಿ ದೊಡ್ಡ ಆಸ್ಪತ್ರೆಯ ICUನಲ್ಲಿ ಹೈಡ್ರಾಮಾ ಮಾಡ್ತಿದ್ದಾನೆ. ಬದುಕೋದೇ ಇಲ್ಲ ಅಂತ ಹೇಳಿದ್ದ ರೋಗಿಯನ್ನ ಬದುಕಿಸಿದ್ದಾನೆ ಅನ್ನೋ ವಿಡಿಯೋನ ಸದ್ಯ ವೈರಲ್ ಮಾಡ್ತಾ ಇದ್ದಾನೆ. ಅಚ್ಚರಿ ಸಂಗತಿ ಏನಂದ್ರೆ ICUಗೆ ನುಗ್ಗಿ ತಂತ್ರ ಮಂತ್ರ ಪ್ರಯೋಗ ಮಾಡ್ತಿದ್ದಾನೆ. ಅಷ್ಟಕ್ಕೂ ಈ ICU ಬಾಬಾ ಯಾರು ಅಂತೀರಾ? ಇವನ ಕಥೆನೇ ಹೇಳ್ತೀನಿ ಕೇಳಿ. ಕೈಯಲ್ಲಿ ಸಿಗರೇಟು, ಮೈ ಮೇಲೆ ಬೆಡ್ಶೀಟು, ಸುತ್ತಮುತ್ತ ಭಕ್ತರ ದಂಡು, ದಮ್ಮಾರೋ ದಮ್ಮಂತ ದರ್ಬಾರ್ ಮಾಡ್ತಾ ಇದ್ದಾನೆ. ಪ್ರತಿ ಭಾನುವಾರ ಬಂದರೆ ಸಾಕು ಜನವೋ ಜನ. ಕಣ್ಣೀರಿಡುತ್ತಾ ಬರಿತಿದ್ದವರಿಗೆಲ್ಲ ಕೈಗೆ ಸಿಗರೇಟ್ ಕೊಟ್ಟು ಸೇದೋಕೆ ಹೇಳ್ತಾನೆ. ಒಮ್ಮೊಮ್ಮೆ ತಾನೇ 4 ಸಿಗರೇಟ್ ಒಟ್ಟಿಗೆ ಸೇತ್ತಾನೆ. ಯಾರಪ್ಪ ಈ ಶೇಕಿಂಗ್ ಸ್ವಾಮೀಜಿ ಅಂತೀರಾ? ಇವನು ಮುಟ್ಟಿದ್ರೆ ಕಾಯಿಲೆಗಳೇ ಮಟೇಶ್ ಆಗುತ್ತಂತೆ. ಕೈ ತಾಕಿಸಿದ್ರಂತೂ ಕಷ್ಟಗಳೆಲ್ಲವೂ ಸಹಿತ ಕ್ಲಿಯರ್ ಆಗಿಬಿಡುತ್ತೆ. ಇವನನ್ನ ಮೂಡರ ಮಾರ್ಕೆಟ್ನಲ್ಲಿ ರಿಲೀಸ್ ಆಗಿರೋ ಹೊಸ ಬ್ರ್ಯಾಂಡ್ ಬಾಬಾ ಅಂತಾನೆ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇದು ಸಾಮಾನ್ಯವಾದಂತಹ ಆಸ್ಪತ್ರೆ ಅಲ್ಲ. ಬರೋಬ್ಬರಿ 110 ಎಕರೆಯ ಭೂಮಿಯಲ್ಲಿ ಆಸ್ಪತ್ರೆಯನ್ನು ಕಟ್ಟಲಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಅತಿ ದೊಡ್ಡದಾದಂತಹ ಆಸ್ಪತ್ರೆ ಇರುವಂಥದ್ದು ಇದು. ಸದ್ಯ ಇದೇ ಆಸ್ಪತ್ರೆಯ ICUಗೆ ಶೇಕಿಂಗ್ ಬಾಬಾ ಎಂಟ್ರಿ ಕೊಟ್ಟು ಕಿಡ್ನಿ ಲಿವರ್ ಸಮಸ್ಯೆಯಿಂದ ತೀವ್ರವಾಗಿ ಬಳಲ್ತಾ ಇರತಕ್ಕಂತಹ ರೋಗಿಗಳಿಗೆ ಸನಿಹ ಹೋಗ್ತಾರೆ. ಸನಿಹ ಹೋಗಿ ಮುಟ್ಟಿದ್ರೆ ಸಾಕು ಎಲ್ಲವೂ ಸಹಿತ ಕ್ಲಿಯರ್ ಆಗುತ್ತಂತೆ. ನೋಡೋದಕ್ಕೆ ಈ ವ್ಯಕ್ತಿ ಬಾಬಾ ಅಂತ ಅನಿಸೋದೇ ಇಲ್ಲ. ಟಿ ಶರ್ಟ್ ಹಾಕೊಂಡು, ಕುತ್ತಿಗೆಗೆ ಒಂದು ಹೆಡ್ಫೋನ್ ಹಾಕೊಂಡು, ಜೊತೆಗೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಎಂಟ್ರಿ ಕೊಡುವಂತಹ ವ್ಯಕ್ತಿ ಕೈಯಲ್ಲಿ ಅದೆಂಥದೋ ಒಂದು ಹೂ ಹಿಡ್ಕೊಂಡು ICUಗೆ ಎಂಟ್ರಿ ಕೊಟ್ಟು ವೆಂಟಿಲೇಟರ್ ಹಾಕೊಂಡಿದ್ದ ರೋಗಿಯ ಮುಂದೆ ನಿಂತು ವಿಲಕ್ಷಣ ರೀತಿಯಲ್ಲಿ ಯಾವುದೋ ಯಂತ್ರ ತಂತ್ರ ಮಂತ್ರದ ವಿದ್ಯೆಯನ್ನು ಪ್ರಯೋಗ ಮಾಡ್ತಾನೆ. ಬಾಯಲ್ಲಿ ಏನೋ ಮಣಮಣ ಅಂತ ಮಂತ್ರ ಪಠಿಸುವಂತಹ ಈ ವ್ಯಕ್ತಿ ಇಷ್ಟೆಲ್ಲ ಆದರೂ ಸಹಿತ ಈ ಒಂದು ಆಸ್ಪತ್ರೆಯಲ್ಲಿ ಒಬ್ಬ ನರ್ಸು ಸಹಿತ ಈ ಒಬ್ಬ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಸಹಿತ ಪ್ರಶ್ನೆಯನ್ನು ಸಹಿತ ಮಾಡೋದಿಲ್ಲ. ತೀರಾ ನೇರವಾಗಿ ಬಂದು ವಿಲಕ್ಷಣ ಮಾಂತ್ರಿಕ ವಿದ್ಯೆಯನ್ನು ಆಸ್ಪತ್ರೆಯಲ್ಲಿ ಪ್ರಯೋಗ ಮಾಡ್ತಾನೆ. ಇದನ್ನು ರೋಗಿಯ ಪತ್ನಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾಳೆ. ಸದ್ಯ ಇದೇ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಸಿಕ್ಕಾಪಟ್ಟೆ ಸಿಗರೇಟ್ ಸೇದೋ ಸ್ವಾಮೀಜಿ ಮುಟ್ಟಿದ ಕೂಡಲೇ ಕಾಯಿಲೆ ಎಲ್ಲವೂ ಸಹಿತ ಮಾಯ ಆಗುತ್ತಂತೆ. ಇದೇ ನಂಬಿಕೆ ಮೇಲೆಯೇ ರೋಗಿ ಇದೀಗ ಗುಣಮುಖ ಆಗಿದ್ದಾನೆ ಅನ್ನೋ ಮತ್ತೊಂದು ವರಸೆಯ ವಿಡಿಯೋ ಸದ್ಯ ಈಗ ವೈರಲ್ ಮಾಡ್ತಾ ಇದ್ದಾರೆ. ತೀರಾ ವಿಪರ್ಯಾಸ ಸಂಗತಿ ಏನಂದ್ರೆ ವೈಜ್ಞಾನಿಕವಾಗಿ ಅರಿವು ಮೂಡಿಸಬೇಕಾಗಿರುವಂತಹ ವೈದ್ಯರೇ ಇಲ್ಲಿ ಕಥೆ ಕಟ್ಟುವಂತಹ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಅಲಹಾಬಾದ್ನ ಸಿವಿಲ್ ಆಸ್ಪತ್ರೆಯ ಸೂಪ್ರಿಡೆಂಟ್ ರಾಕೇಶ್ ಶಾ ಶೇಕಿಂಗ್ ಬಾಬಾ ಬಂದು ಹೋದ್ಮೇಲೆ ಈ ರೀತಿಯಾಗಿ ICUಯಲ್ಲಿರುವಂತಹ ರೋಗಿ ಸಂಪೂರ್ಣವಾಗಿ ಚೇತರಿಕೆ ಕಂಡಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ವೈದ್ಯ ಲೋಕವೇ ಬೆಚ್ಚಿ ಬೀಳಿಸುವಂತಹ ಸಂಗತಿ ಮತ್ತೊಂದಿದೆ. ಅದೇನಂದ್ರೆ ಇವನು ಸಾಮಾನ್ಯ ಬಾಬಾ ಅಲ್ಲ, ICU ಬಾಬಾ. ಇದುವರೆಗೂ 10 ರೋಗಿಗಳನ್ನ ಗುಣಪಡಿಸಿದ್ದಾನೆ ಅಂತ ಜನರನ್ನ ನಂಬಿಸಲಾಗಿದೆ. ಅಷ್ಟೇ ಅಲ್ಲ, ಕೊಡಿಯಾರ್ ಅನ್ನುವಂತಹ ಮಾತೆಯೇ ಬಂದು ತನ್ನಿಂದ ರೋಗ ಗುಣಪಡಿಸ್ತಿದ್ದಾಳೆ ಅಂತ ಈ ಶೇಕಿಂಗ್ ಆ್ಯಂಡ್ ಸ್ಮೋಕಿಂಗ್ ಬಾಬಾ ಪುಂಗಾನುಪುಂಕವಾಗಿ ಪುಂಕ್ತಾ ಇದ್ದಾನೆ. ಇಲ್ಲೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ. ಕೊಡಿಯಾರ್ ಅನ್ನುವ ಜಾನಪದ ದೇವತೆಯ ಪ್ರತಿಮೆಯನ್ನ ವೈದ್ಯ ದೇವತೆ ಅನ್ನುವಂತಹ ರೀತಿಯಲ್ಲಿ ಬದಲಾಯಿಸಲಾಗಿದೆ. ಕೊಡಿಯಾರ್ ದೇವಿ ಕಿವಿಗೆ ವೈದ್ಯರ ರೀತಿಯಲ್ಲಿ ಸ್ಟೆಟಸ್ಕೋಪ್ ಅನ್ನು ಹಾಕಿ ಆ ತಾಯಿ ಮುಖಕ್ಕೆ ಮಾಸ್ಕ್ ಅನ್ನು ಸಹಿತ ಹಾಕಿದ್ದಾನೆ. ಎದುರಿಗೆ ಬರುವಂತಹ ಭಕ್ತರಿಗೆ ಈ ಒಂದು ಸಕಲ ಕಾಯಿಲೆನ ಗುಣಪಡಿಸುವಂತಹ ದೇವತೆ ಇದೇ ಕೊಡಿಯಾರ್ ಮಾತೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಇದೇ ಶೇಕಿಂಗ್ ಮತ್ತು ಸ್ಮೋಕಿಂಗ್ ಬಾಬಾನ ಮಂದಿರದಲ್ಲೇ ಇಂಥದ್ದೊಂದು ವಿಚಿತ್ರವಾದಂತಹ ಸಿಂಗಾರಗೊಂಡಿರುವ ಕೊಡಿಯಾರ್ ದೇವತೆಯ ದೃಶ್ಯವನ್ನ ಸಹಿತ ಚಿತ್ರೀಕರಿಸಲಾಗಿದೆ. ಇದೆಲ್ಲವನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿ ಜನರನ್ನ ಮರಳು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾನೆ. ಇದಕ್ಕಿಂತಲೂ ಘೋರ ಅಂದ್ರೆ ಇದೇ ರೀಲ್ಸ್ಗಳಿಗೆ ಲಕ್ಷಾಂತರ ಜನ ಜೈ ಕೊಡಿಯಾರ್ ಮಾತಾ ಅಂತ ವೈರಲ್ ಮಾಡ್ತಿದ್ದಾರೆ. ಅಹಮದಾಬಾದ್ನ ಇದೊಂದು ದೃಶ್ಯ ಈಗ ಬರೀ ಸ್ಯಾಂಪಲ್ ಮಾತ್ರ ಅಷ್ಟೇ. ಇದೇ ರೀತಿಯಲ್ಲಿ 10 ಜನರು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ ಬೆಡ್ ಮೇಲೆ ಒದ್ದಾಡ್ತಿರೋ ರೋಗಿಗಳನ್ನ ಸ್ಪರ್ಶಿಸಿ ಇದೇ ವ್ಯಕ್ತಿ ಬಾಬಾ ಬಂದಿದ್ದಾನೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಈ ಡೋಂಗಿ ಬಾಬಾಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಸಿಕ್ಕಿದೆ. ತೀರಾ ವಿಚಿತ್ರ ಏನಂದ್ರೆ ಯಾರೂ ಸಹಿತ ಈ ಶೇಕಿಂಗ್ ಸ್ಮೋಕಿಂಗ್ ಬಾಬನನ್ನ ಮುಟ್ಟೋದೂ ಇಲ್ಲ. ಯಾಕಪ್ಪ ಆಸ್ಪತ್ರೆಗೆ ಬಂತೆ ಅಂತ ಕೇಳುವಂತಹ ಪ್ರಶ್ನೆನೂ ಯಾರೂ ಮಾಡ್ತಾ ಇಲ್ಲ. ಒಂದು ರೀತಿಯಲ್ಲಿ ಈತ ಮುಟ್ಟೋದು, ಅವರು ಎಲ್ಲ ಗುಣಮುಖವಾಗೋದು ಎಲ್ಲವೂ ಸಹಿತ ವೈರಲನ್ನು ಮಾಡೋ ಮೂಲಕವಾಗಿ ಜನರನ್ನು ಮರಳು ಮಾಡ್ತಾ ಇದ್ದಾನೆ. ಮುಟ್ಟಿದ ಕೂಡಲೇ ಕಾಯಿಲೆ ಮಟೇಶ್ ಆಗುತ್ತೆ ಅಂದರೆ ಅಮಾಯಕರನ್ನ ಇವನು ಬಕ್ರಾ ಮಾಡ್ತಿದ್ದಾನೆ ಅಂತಲೇ ಅರ್ಥ. ಇದನ್ನೆಲ್ಲ ನೋಡಿದ ಮೇಲೆ ಜನರು ದಡ್ಡರೋ ಅಥವಾ ಜನರಿಗೆ ಇವನೇ ದಡ್ಡ ಮಾಡ್ತಿದ್ದಾನೋ ಗೊತ್ತಿಲ್ಲ. ಇವನ ಆಶ್ರಮಕ್ಕೆ ಬರೋರು ಬಹುಪಾಲರು ಅನಕ್ಷರಾಸ್ಯರಾಗಿದ್ದಾರೆ, ಅಮಾಯಕರಾಗಿದ್ದಾರೆ. ಯಾಕಂದ್ರೆ ದೆವ್ವ ಮೆಟ್ಕೊಂಡಿದೆ ಅಂತ ಇವನು ಬಳಿಗೆ ಬರೋರಿಗೆ ಸಿಗರೇಟ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾನೆ. ಹುಡುಗಿಯರು ಮಹಿಳೆಯರು ಬಂದ್ರೆ ಜುಟ್ಟಿಗೆ ಕೈ ಹಾಕ್ತಾನೆ. ಪ್ರತಿಯೊಬ್ಬ ಭಕ್ತನ ತಲೆಗೆ ಸಿಗರೇಟಿನ ಧೂಪವನ್ನು ನೀಡ್ತಾನೆ. ತೀರಾ ವಿಲಕ್ಷಣ ಅನಿಸೋದು ಈ ಸ್ಮೋಕಿಂಗ್ ಕಮ್ ಶೇಕಿಂಗ್
ದೆವ್ವ ಬಿಡಿಸುವಂತಹ ರೀತಿ. ಯಾಕಂದರೆ ದುಷ್ಟಶಕ್ತಿ ಇದೆ ಅಂತ ಪುಂಗುತ್ತಲೆ ಹುಡುಗಿಯರ ಬಳಿ ದೆವ್ವದೊಂದಿಗೆ ಮಾತನಾಡ್ತೀನಿ ಅನ್ನೋ ಮೂಲಕವಾಗಿ ಕೆಟ್ಟ ಮತ್ತು ಅಸಭ್ಯ ರೀತಿಯಲ್ಲಿ ವರ್ತಿಸ್ತಾನೆ. ಇದ್ಯಾವುದರ ಅರಿವೇ ಇಲ್ಲದೆ ಭಕ್ತರು ಕೋಡಿಯಾ ಮಾತೆಗೆ ಜೈ ಅಂತ ಜೈಕಾರ ಹಾಕ್ತಲೇ ಇದ್ದಾರೆ. ಇದನ್ನೆಲ್ಲ ನೋಡಿ ಪೊಲೀಸರು ಸುಮ್ಮನೆ ಇರೋದು ನೋಡಿದರೆ ತುಂಬ ಅನುಮಾನಗಳು ಕಾಡ್ತಾ ಇದ್ದಾವೆ. ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.